ಶ್ರೀ ಗುರುಭ್ಯೋ ನಮಃ. ನೆನ್ನಿನ ಸಂಚಿಕೆಯಲ್ಲಿ ವಿಜಯದಾಸರಿಗೆ ಮಾಳಗಿ ಶ್ರೀನಿವಾಸ ಆಚಾರ್ಯರಿಂದ ವಿಜಯ ವಿಠಲ ಪ್ರತಿಮೆ ಸಿಕ್ಕಿದ್ರ ಬಗ್ಗೆ ತಿಳ್ಕೊಂಡ್ವಿ. ಮುಂದೆ ಏನಾಗುತ್ತೆ, ಸ್ವಲ್ಪ ದಿನಗಳ ಕಳೆದ ಮೇಲೆ ಹರೇ ರಾಮಕಂದ ಸ್ವಲ್ಪ ದಿನ ಕಳೆದ ಮೇಲೆ ವಿಜಯದಾಸರು ತಮ್ಮ ತಮ್ಮಂದಿರಾದ ಆನಂದದಾಸ ಅಂದ್ರೆ ಹಯವದನ ವಿಠಲ ಅಂತ ಅಂಕಿತ ಕೊಟ್ಟಿದ್ರಲ್ಲ, ಅವ್ರ ಜೊತೆಗೆ ತಿರುಪತಿ ಯಾತ್ರೆಗೆ ಹೋಗ್ಬೇಕು ಅಂತ ಸಂಕಲ್ಪ ಮಾಡ್ತಾರೆ. ಮೊದಲು ಒಂದ್ಸರಿ, ಎರಡನೇ ಸರಿ ಕಾಶಿ ಯಾತ್ರೆ ಮುಗಿಸ್ಕೊಂಡು ಬರ್ತಾ ಅವ್ರು ಫಸ್ಟು ತಿರುಪತಿ ಯಾತ್ರೆಯನ್ನ ಮಾಡಿರ್ತಾರೆ ಮೊದಲನೇ ಸರಿ. ಅದೇ ರೀತಿ ಈಗ ಎರಡನೇ ಸರಿ ಅವರು ಹೋಗ್ತಾ ಇದ್ದಾರೆ ತಿರುಪತಿ ಯಾತ್ರೆ ಮಾಡೋದಕ್ಕೆ. ಹಾಗಾಗಿ ಯಾರ್ಯಾರು ವಿಜಯದಾಸರು, ಆನಂದದಾಸರು ಅಂದ್ರೆ ಹಯವದನ ವಿಠಲದಾಸರು, ಮತ್ತೆ ಯಾರ್ಯಾರ ಭಕ್ತ ವೃಂದ ಇರುತ್ತೋ ಈ ರೀತಿ ವೆಂಕಟೇಶನ ದರ್ಶನ ಮಾಡಬೇಕು ಅಂತ ಯಾರು ಆಸೆ ಇಟ್ಕೊಂಡಿರ್ತಾರೆ ಅವರನ್ನೆಲ್ಲ ಸೇರಿಸ್ಕೊಂಡು ಆ ತಂಡ ಹೋಗುತ್ತೆ. ದಾಸರು ಯಾತ್ರೆ ಮಾಡೋದಕ್ಕೆ ಸಂಕಲ್ಪ ಮಾಡಿಬಿಟ್ಟು ಅವರು ತಿರುಪತಿಯನ್ನ ಸೇರ್ತಾರೆ. ಆಗ ಆ ಬೆಟ್ಟದ ಮೇಲೆ ಗೋವಿಂದನ್ನ ನೋಡ್ಬಿಟ್ಟು ಅವರು ಇನ್ನೊಂದು ಕೃತಿಯನ್ನ ರಚನೆ ಮಾಡ್ತಾರೆ. ನೋಡಿದೆ ನಾ ನೋಡಿದೆ ಮೂಡಲಗಿರಿವಾಸನ, ಯಾತ್ರೆಯ ಮಾಡಿದೆ ನಾ ಮಾಡಿದೆ ಅಂತ ಅವರು ಕೃತಿಯನ್ನ ರಚನೆ ಮಾಡ್ತಾರೆ. ಸೊ ಹೀಗೆ ಅವರು ಹಿಂದೆ ಹೋದಾಗ ಕೂಡ ಒಂದ್ಸರಿ ಕೃತಿ ರಚನೆ ಮಾಡಿದ್ರು. ಈಗ ಎರಡನೇ ಸರಿ ಹೋದಾಗ ಈ ಕೃತಿನ ಅವರು ರಚನೆ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಆದ್ಮೇಲೆ ತಿರುಪತಿ ವೆಂಕಟೇಶ್ವರನ ಅನುಗ್ರಹನ ಪಡ್ಕೊಂಡಾದ್ಮೇಲೆ ಮುಂದಕ್ಕೆ ಹೋಗಿ ಅವರು ಅಹೋಬಿಲ ನರಸಿಂಹ ಕ್ಷೇತ್ರನ ನೋಡ್ಬೇಕು ಅಂತ ಅನ್ಕೊಂಡು ಅವರು ಶ್ರೀಶೈಲಕ್ಕೆ ಹೋಗ್ತಾರೆ. ಫಸ್ಟು ಶ್ರೀಶೈಲಕ್ಕೆ ಹೋಗಿ ಆಮೇಲೆ ಅಲ್ಲಿಂದ ಅಹೋಬಿಲ ಯಾತ್ರೆ ಮಾಡಬೇಕು ಅಂತ ಸಂಕಲ್ಪ ಮಾಡ್ತಾರೆ. ಸ್ವಲ್ಪ ದೂರ ಬರ್ತಾ ಬರ್ತಾ ಅಹೋಬಿಲ ಇವತ್ತಿಗೂ ಕೂಡ ಅರಣ್ಯ ಪ್ರದೇಶನೇ ಅಂದ್ರೆ ಫಾರೆಸ್ಟ್. ಅದೇ ರೀತಿ ಆಗಿನ ಕಾಲದಲ್ಲಿ 400 years ಬ್ಯಾಕ್ ಯಾವ ರೀತಿ ಇತ್ತು, ಸಿಕ್ಕಾಪಟ್ಟೆ ಕಾಡೇನೆ. ಮ್ಯೂಟ್ ಮಾಡ್ಕೋಕಂದ, ಕಾಡಿಂದೇ ಜಾಗ ಇದ್ದಿದ್ದದು. ಸೊ ಹಾಗಾಗಿ ಅವ್ರ ಕಾಡಲ್ಲಿ ಬರ್ತಾ ಏನ್ ಮಾಡ್ತಾರೆ, ಆಗ ಹೇಳ್ತಾರೆ, ನೋಡಿ ಈ ಶ್ರೀಶೈಲ ಮಾರ್ಗದಲ್ಲಿ ನಮ್ಮ ಪುರಂದ್ರದಾಸರು ಬರಬೇಕಾದ್ರೆ ಒಂದು ಹುಲಿ ದೊಡ್ಡದಾಗಿ ಆರ್ಭಟನೆ ಮಾಡ್ತಾ ಅಂದ್ರೆ ಸೌಂಡ್ ಮಾಡ್ತಾ ಘರ್ಜನೆ ಮಾಡ್ತಾ ಬಂತು. ಅಲ್ಲಿದ್ದವರೆಲ್ಲ ತುಂಬಾ ಹೆದರ್ಕೊಂಡ್ಬಿಟ್ರು. ಆದ್ರೆ ದಾಸರು ಮಾತ್ರ, ಪುರಂದ್ರದಾಸರು ಮಾತ್ರ ಒಂದು ಚೂರು ಕೂಡ ಹೆದರ್ಕೊಂಡ್ಲಿಲ್ಲ. ಯಾಕಂದ್ರೆ ಅವ್ರು ಏನಂತ ಹೇಳಿದ್ರು, ಜೊತೆಲಿರೋರ್ನೆಲ್ಲ ಅವರು ಧೈರ್ಯ ತುಂಬಿದ್ರು. ಹೆದರ್ಕೊಂಬೇಡಿ, ಹುಲಿ ಏನು ಮಾಡಲ್ಲ ಅಂತ ಹೇಳ್ಬಿಟ್ಟು ಅಹೋಬಿಲ ನರಸಿಂಹನ್ನ ಅವರು ಸ್ತುತಿ ಮಾಡ್ತಾರೆ, ಅಂದ್ರೆ ಪ್ರಾರ್ಥನೆ ಮಾಡ್ತಾರೆ ಅಹೋಬಿಲ ನರಸಿಂಹಂಗೆ ಪುರಂದ್ರದಾಸರು. ಆಗ ಒಂದು ಹೆಜ್ಜೆ ಕೂಡ ಮುಂದೆ ಬರ್ಲಿಲ್ವಂತೆ ಹುಲಿ. ಇನ್ ಸ್ವಲ್ಪ ಹೊತ್ತಿಗೆ ಏನಾಯ್ತು, ಪುರಂದರ ವಿಠಲ ಅಂದ್ರೆ ಭಗವಂತನೇ ಬೇಡನ ರೂಪದಲ್ಲಿ ಬಂದು ಬಾಣನ ಬಿಟ್ಬಿಟ್ಟು ಆ ಹುಲಿಯನ್ನ ಸಾಯಿಸ್ತಾರೆ. ಯಾಕಂದ್ರೆ ಆ ಹುಲಿ ಬೇರೆ ಯಾವುದೇ ರೀತಿ ತೊಂದರೆನ ಪುರಂದರದಾಸರು ಮತ್ತೆ ಅವರು ಭಕ್ತ ವೃಂದಕ್ಕೆ ತೊಂದರೆ ಕೊಡದೇ ಇರೋರ ತರ ಅವರು ನೋಡ್ಕೋತಾರೆ. ಸೊ ಈ ರೀತಿ ನಡೀತಾ ಇತ್ತು ಅಂತ ಅವ್ರು ಹೇಳ್ತಾರೆ. ಸೊ ಹಾಗಿದ್ದಾಗ ಇದು ವಿಜಯದಾಸರಿಗೆ ಹೇಗೆ ಗೊತ್ತಾಯ್ತು ವಿಚಾರ ಅಂತಂದ್ರೆ, ವಿಜಯದಾಸರು ಬೇರೆ ಯಾರೂ ಅಲ್ಲ, ಗುರು ಮಧ್ವಪತಿ, ಪುರಂದರದಾಸರ ಮಕ್ಕಳಾಗಿದ್ರು ಅವರು ಗುರು ಮಧ್ವಪತಿಯಾಗಿ. ಆಗ ಸಾಕ್ಷಾತ್ ತಂದೆ ಜೊತೆ ಅವರು ಪ್ರತಿಯೊಂದು ಕಡೆ ಕೂಡ ಹೋಗ್ತಾ ಇದ್ರು. ಹಾಗಾಗಿ ಈ ಘಟನೆ ಕೂಡ ಅವರು ಪ್ರತ್ಯಕ್ಷವಾಗಿ ನೋಡಿದ್ದಂಥವ್ರು ಆಗಿನ ಕಾಲದಲ್ಲಿ. ಅದಕ್ಕೋಸ್ಕರ ವಿಜಯದಾಸರಾಗಿ ಜನ್ಮ ತಗೊಂಡ್ರು ಕೂಡ ಅವ್ರಿಗೆ ಪುರಂದರದಾಸರೊಟ್ಟಿಗೆ ಗುರು ಮಧ್ವಪತಿ ಆಗಿ ಇದ್ದಾಗ ಆ ಹುಲಿ ಘಟನೆ ಅನ್ನುವಂಥದ್ದು ಏನ್ ನಡೀತು ಇವತ್ತಿಗೂ ಕೂಡ ಅಚ್ಚಳಿದಂಗೆ ಅವ್ರಿಗೆ ಜ್ಞಾಪಕ ಇತ್ತು. ಅಷ್ಟೇ ಅಲ್ಲ, ಆ ಶ್ರೀಶೈಲ ಕ್ಷೇತ್ರದ ಅರಣ್ಯ ಪ್ರದೇಶದಲ್ಲಿ ಹೋಗ್ಬೇಕಾದ್ರೆ ಯಾವ ಜಾಗದಲ್ಲಿ ಈ ಇನ್ಸಿಡೆಂಟ್ ನಡೀತೋ ಅದೇ ಜಾಗದಲ್ಲಿ ಅವ್ರಿಗೆ ಜ್ಞಾಪಕ ಕೂಡ ಬಂದಿದೆ. ಹಿಂದೆ ಪುರಂದರದಾಸರಿಗೆ ಈ ರೀತಿ ಹುಲಿ ಕಾಣಿಸ್ಕೊಂಡಿತ್ತು, ಪುರಂದರ ವಿಠಲನೇ ಬೇಡನ್ ರೂಪದಲ್ಲಿ ಬಂದು ಬಾಣ ಬಿಟ್ಟು ಆ ಹುಲಿನ ಕೊಂದ, ಮತ್ತೆ ಜನಗಳಿಗೆ ಭಕ್ತರಿಗೆ ಎಲ್ಲ ರಕ್ಷಣೆನ ಮಾಡ್ದ ಅಂತ ಹೇಳಿ ಆ ಕಥೆನ ಹೇಳಿಕೊಂಡು ಇದನ್ನೆಲ್ಲ ನಾನು ಕೇಳಿದೀನಿ ಅಂತ ಧೈರ್ಯ ಹೇಳ್ತಾ ಇರ್ತಾರೆ. ಅಂದ್ರೆ ನೀವು ಯಾವುದೇ ಕಾರಣಕ್ಕೂ ಹೆದರ್ಕೊಂಬೇಡಿ, ಈ ರೀತಿ ಎಲ್ಲ ಅರಣ್ಯ ಪ್ರದೇಶದಲ್ಲಿ ಹೋಗ್ತಾ ಇದೀವಲ್ಲ, ಕಾಡ್ದಾರಿಲಿ ಪ್ರಾಣಿಗಳು ಬಂದ್ಬಿಟ್ರೆ, ನಮ್ಗೇನಾದ್ರೂ ಕಚ್ಚಿಬಿಟ್ರೆ, ನಮ್ ಪ್ರಾಣ ತೆಗೆದು ಬಿಟ್ರೆ, ಈ ರೀತಿ ಎಲ್ಲ ಹೆದರ್ಕೊಳೋ ಅಂತ ಅವಶ್ಯಕತೆ ಇಲ್ಲ. ಯಾವುದೇ ಕಾರಣಕ್ಕೂ ಹೆದರ್ಕೊಂಡಂಗೆ ಆರಾಮಾಗಿರಿ, ಭಗವಂತ ಕಾಪಾಡ್ತಾನೆ ಅಂತ ಧೈರ್ಯ ತುಂಬೋದಕ್ಕೋಸ್ಕರ ಪುರಂದರದಾಸರಿಗೆ ಭಗವಂತ ಹೇಗ್ ಕಾಪಾಡ್ದ ಅನ್ನೋ ಕಥೆನೂ ಕೂಡ ಹೇಳ್ತಾ ಹೋಗ್ತಾ ಇರ್ತಾರೆ. ಇಷ್ಟ ಹೇಳಿ ಇನ್ನೇನ್ ಸ್ವಲ್ಪ ದೂರ ಹೋಗಿರ್ತಾರೆ, ಆಗ ದಾಸರು, ವಿಜಯದಾಸರು ಇದ್ದಕ್ಕಿದ್ದಂಗೆನೆ ಅವ್ರು ಹೇಳ್ತಾರಂತೆ ಅಲ್ಲಿರೋ ಜನಗಳಿಗೆ, ನನಗೆ ಯಾಕೋ ಒಂದು ಕಾಡು ಪ್ರಾಣಿ, ಕ್ರೂರ ಪ್ರಾಣಿ, ಅದ್ರದ್ದು ಬೆವರಿನ ವಾಸನೆ ಬರ್ತಾ ಇದೆ, ಇಲ್ಲೇ ಎಲ್ಲೋ ಹತ್ತಿರದಲ್ಲಿ ಇರ್ಬೇಕದು ಅಂತ ಹೇಳ್ತಾರಂತೆ.
ಆಗ ದಾಸರು ಆ ಕಡೆ ಈ ಕಡೆ ನೋಡ್ತಾ ಇರ್ತಾರೆ, ಗಮನಿಸ್ತಾ ಇರ್ತಾರೆ. ಹೆದರ್ಕೋಬೇಡಿ ಯಾರೂನು, ಅವತ್ ಹೇಗೆ ಪುರಂದರದಾಸರನ್ನ ಕಾಪಾಡಿದ್ನೋ ಪುರಂದರ ವಿಠಲ, ಇವತ್ತಿಗೂ ಕೂಡ ಅದೇ ಅಹೋಬಿಲ ನರಸಿಂಹ ಅವತ್ ಮಾತ್ರ ಕಾಪಾಡ್ದ, ಇವತ್ತಿಲ್ಲ ಅಂತ ಅನ್ಕೊಂಬೇಡಿ. ಇವತ್ತಿಗೂ ಇರ್ತಾನೆ, ಯಾವತ್ತಿಗೂ ಇರ್ತಾನೆ, ಎಂದೆಂದಿಗೂ ಇರ್ತಾನೆ ಭಕ್ತರ ಜೊತೆಗೆ. ಭಕ್ತರಿಗೆ ಯಾವತ್ತೂ ಕೆಟ್ಟದ್ದಾಗೋದಕ್ಕೆ ಬಿಡೋದಿಲ್ಲ, ಕಾಪಾಡ್ತಾನೆ ಅಂತ ಹೇಳಿಬಿಟ್ಟು ಅವರು ಜೊತೆಲಿದ್ದವ್ರಿಗೆಲ್ಲ ಧೈರ್ಯ ಹೇಳ್ತಾ ಅಲ್ಲೇ ಸ್ವಲ್ಪ ಮುಂದೆ ನಡ್ಕೊಂಡು ಹೋಗ್ತಾ ಇರ್ತಾರಂತೆ. 5 ನಿಮಿಷದ ಒಳಗಡೆ ನಿಜವಾಗ್ಲೂ ಕೂಡ ಏನಾಗತ್ತಂತೆ, ಒಂದು ಹುಲಿ ಬಂದ್ಬಿಡುತ್ತೆ. ಹುಲಿ ಬಂದಾಗ ಜೊತೆಲಿರೋರೆಲ್ಲ ಏನ್ ಮಾಡ್ತಾರೆ, ತುಂಬಾ ಗಾಬರಿಯಿಂದ ಹೆದರ್ಕೊಂಡು ಕೂಗಕ್ ಶುರು ಮಾಡ್ತಾರಂತೆ. ಜೋರಾಗಿ ಅಯ್ಯೋ ಅಮ್ಮ ಕಾಪಾಡಿ ಕಾಪಾಡಿ ಅಂತ ಕೂಗಕ್ ಶುರು ಮಾಡ್ತಾರೆ. ಆದ್ರೆ ಎಲ್ಲಾರ್ಗೂ ಹೆದರಿಕೆ ಆಗತ್ತೆ ಎಕ್ಸೆಪ್ಟ್ ವಿಜಯದಾಸರು ಮಾತ್ರ ಯಾವುದೇ ರೀತಿ ಗಾಬರಿನೇ ಆಗದಂಗೆ ಅವರು ಅಲ್ಲೇ ನಿಂತಿರ್ತಾರಂತೆ. ಒಂದು ಚೂರು ಕದ್ಲಲ್ವಂತೆ ಅವರು. ಹುಲಿ ಎದುರುಗಡೆ ಬಂದ್ರೂ ಕೂಡ ಅಷ್ಟು ಧೈರ್ಯವಾಗಿ ನಿಂತಿರ್ತಾರಲ್ಲ ದಾಸರು. ಆ ಹುಲಿ ಕೂಡ ದಾಸರನ್ನ ಹಾಗೇನೆ ಕಣ್ಕಣ್ ಬಿಟ್ಕೊಂಡು ನೋಡ್ತಾ ಇತ್ತಂತೆ ಹೊರತು ದಾಸರಿಗೆ ಯಾವುದೇ ರೀತಿ ಕೆಟ್ಟದ್ದನ್ನ ಮಾಡ್ಲಿಲ್ವಂತೆ. ಆ ಹುಲಿ ಯಾವ್ದದು? ಮೇಲ್ಗಡೆ ದೇಹ ನೋಡೋದಕ್ಕೆ ಹುಲಿ ತರ ಇರಬಹುದು, ಆದ್ರೆ ಹುಲಿ ಒಳಗಡೆ ಒಂದು ಜೀವ ಇರ್ಬೇಕಲ್ಲ. ಆ ಜೀವ ಯಾವುದು ಅಂತ ದಾಸರು ತಮ್ಮ ಜ್ಞಾನ ದೃಷ್ಟಿಯಿಂದ ತಿಳ್ಕೊಂಡಿರ್ತಾರೆ. ಅದಕ್ಕೋಸ್ಕರ ದಾಸರು ಯಾವುದೇ ರೀತಿ ಹೆದರಿಕೆ ಆಗಲ್ವಂತೆ. ಅದಕ್ಕೆ ಅವ್ರೇನ್ ಮಾಡ್ತಾರಂತೆ, ಜೊತೆಯಲ್ಲಿರೋರೆಲ್ಲ ಮೈ ನಡ್ಕ ಆಗ್ತಾ ಇದೆಯಲ್ಲ, ನನಗೇನೋ ಗೊತ್ತಾಗ್ಬಿಟ್ಟಿದೆ ಜ್ಞಾನ ದೃಷ್ಟಿಯಿಂದ ಹುಲಿ ಒಳಗಡೆ ಇರೋ ಜೀವ ಯಾರು ಅಂತ. ಆದ್ರೆ ಜೊತೆಯಲ್ಲಿರೋರ ಹೆದರಿಕೆ ಹೇಗೆ ಹೋಗ್ಸೋದು? ಹಾಗಾದ್ರೆ ಅವ್ರಿಗೂ ಧೈರ್ಯ ತುಂಬಲೇಬೇಕಲ್ಲ. ಇಲ್ದಿದ್ರೆ ಪಾಪ ಹೆದರಿಕೆ ಆಗಿ ಆರೋಗ್ಯ ಎಲ್ಲ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಅವ್ರದ್ದು. ನಂದು ಈಗಿನ ಏನಿದೆ ರೆಸ್ಪಾನ್ಸಿಬಿಲಿಟಿ, ಕರ್ತವ್ಯ ಏನು, ನನ್ನ ಜೊತೆಯಲ್ಲಿ ಬಂದವ್ರಿಗೂ ಕೂಡ ನಾನು ಧೈರ್ಯ ತುಂಬಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೂ ಜೊತೆಯಲ್ಲಿರೋರು ಹೇಳ್ತಾರಂತೆ, ಅಪ್ಪಂದ್ರ ಎದುರುಗಡೆ ಬಂದು ನಿಂತಿರೋ ಈ ಹುಲಿ ಇದೆಯಲ್ಲ, ಈ ಹುಲಿ ಒಳ್ಳೆ ಜೀವಿ ಅಪ್ಪ. ಅದ್ರ ಪ್ರಾರಬ್ಧ ಕರ್ಮದಿಂದ ಅದಕ್ಕೆ ಈ ಕೆಟ್ಟ ಜನ್ಮ ಬಂದಿದೆ ಅನ್ನೋದು ಬಿಟ್ರೆ ಕ್ರೂರ ಮೃಗ ಆಗಿದಾನವನು. ಹುಲಿ ರೂಪದಲ್ಲಿ ಬಂದಿದೆ, ಆದ್ರೆ ಆ ಕ್ರೂರ ಮೃಗ ಆಗಿದ್ರು ಕೂಡ ಅದ್ರ ಸ್ವರೂಪ ತುಂಬಾ ಸಾತ್ವಿಕವಾಗಿದೆ, ಒಳ್ಳೆ ಜೀವ ಆಗಿದೆ ಅದು. ಅದಕ್ಕೋಸ್ಕರ ಅವನ್ ನೋಡಿ ಅಷ್ಟು ಕ್ರೂರ ಮೃಗ ಆಗಿದ್ರು ಕೂಡ ಅವನ ಸ್ವರೂಪ ಸಾತ್ವಿಕವಾಗಿರೋದ್ರಿಂದ ಅವನ್ ನೋಡಿ ಕೂಗ್ತಾನೆ ಇಲ್ಲ. ಹುಲಿ ಆಗಿದ್ರು ಕೂಡ ಕೂಗ್ತಾನೆ ಇಲ್ಲ ಅವನು. ಮತ್ತೆ ಅವನು ಮಾಂಸ ಭಕ್ಷಣೆ ಮಾಡೋನಲ್ವಾ, ಹುಲಿ ಆಗಿದ್ರೆ ಮಾಂಸ ತಿನ್ನುತ್ತೆ. ಆದ್ರೆ ನಮ್ ಯಾರ ಮೇಲೂ ಅದು ಎಗರ್ತಾ ಇಲ್ಲ, ಮತ್ತೆ ನಮ್ಮನ್ನ ತಿನ್ಬೇಕು ಅಂತ ಅದು ಆಲೋಚನೆ ಮಾಡ್ತಿಲ್ಲ. ಯಾಕೆ? ಅದು ಹುಲಿ ಜನ್ಮದಲ್ಲಿ ಇದ್ರೂ ಕೂಡ ಸಾತ್ವಿಕವಾಗಿದೆ ಅದ್ರ ಜೀವ. ಅದಕ್ಕೋಸ್ಕರ ಮತ್ತೆ ಇನ್ನೊಂದು ಹೇಳ್ಬಿಡ್ತೀನಿ, ಒಳಗಡೆ ಇರೋ ಸೀಕ್ರೆಟ್ ಏನು ಅನ್ನೋದನ್ನ ನಾನು ಹೇಳ್ಬಿಡ್ತೀನಿ. ಈಗ ಅದನ್ನ ನಮ್ಮನ್ನ ಕೊಲ್ಲಕ್ ಬರೋದಿಲ್ಲ, ಧೈರ್ಯದಿಂದ ಕೇಳಿ. ಈ ಹುಲಿ ಕೂಡ ನಮ್ಮ ಗುಂಪಿಗೆ ಸೇರಿರೋದು. ನಮ್ಮ ಗುಂಪು ಅಂದ್ರೆ ಯಾವುದು? ಇವ್ರು ಬಂದಿರೋ ಗುಂಪೆಲ್ಲ ಭಕ್ತರು. ಅದೇ ರೀತಿ ಇವ್ರು ಹೇಳ್ತಾರೆ, ಹುಲಿ ಕೂಡ ಒಂದು ಭಕ್ತಾನೆ. ಅಂದ್ರೆ ಅದ್ರ ಜೀವ, ಹುಲಿ ಒಳಗಡೆ ಇರೋ ಜೀವ ಒಂದು ಭಕ್ತಾನೆ. ಇವನು ವೇಣುಗೋಪಾಲನ್ ಭಕ್ತ ಅಪ್ಪ. ಈ ಜನ್ಮಕ್ಕೆ ಪ್ರಾರಬ್ಧ ವಶಾತ್ ಏನಾಗಿದೆ, ಅವನಿಗೆ ಹುಲಿ ಜನ್ಮ ಬಂದಿದೆ. ನಾವು ಬರ್ತೀವಿ ಅಂತ ಗೊತ್ತಾಕೊಂಡು ಅದಕ್ಕೆ ಏನ್ ಮಾಡ್ತಾ ಇದೆ, ಅದಕ್ಕೇನೆ ಭಗವಂತ ಏನ್ ಮಾಡಿದಾನೆ, ನಾವು ಬರೋ ಟೈಮಿಗೆ ಸರಿಯಾಗಿ ಏನ್ ಮಾಡಿದಾನೆ ಭಗವಂತ, ಹುಲಿನ ಕರ್ಕೊಂಬಂದು ಇಲ್ಲಿ ಬಿಟ್ಟಿದ್ದಾನೆ. ಅದಕ್ಕೆ ನಾವು ಬರೋ ಟೈಮ್ಗೆ ಹುಲಿ ಕೂಡ ಇಲ್ಲಿಗೆ ಬಂದಿದೆ. ಅದಕ್ಕೆ ನಾವೇನ್ ಮಾಡಬೇಕು, ಈ ಹುಲಿಗೆ ಸ್ವರೂಪ ಜ್ಞಾನ ಕೂಡ ಇದೆ. ಅಂದ್ರೆ ನಾನ್ ಯಾರು, ಹೂ ಅಮಾಯ್ ಅನ್ನೋವಂಥದ್ದು ಕೂಡ ಹುಲಿಗೆ ಗೊತ್ತಿದೆ. ಅದಕ್ಕೋಸ್ಕರ ಅದೇನ್ ಮಾಡ್ತಾ ಇದೆ, ಇಂಥ ಮಂಗಳಕರವಾಗಿರೋ ದೇಹ ಅಲ್ವಲ್ಲ ಅದು. ಮಂಗಳ ಅಂದ್ರೆ ಯಾರಾದ್ರೂ ಋಷಿಗಳು, ಮುನಿಗಳು, ಭಕ್ತರು, ಇವ್ರದೆಲ್ಲ ಮಂಗಳಕರವಾಗಿರೋ ದೇಹ. ಅಮಂಗಳ ಅಂದ್ರೆ ಇನ್ಆಸ್ಪಿಷಿಯಸ್ ಅಂತ, ಅಮಂಗಳಕರವಾಗಿರೋ ದೇಹ ಈ ಕ್ರೂರ ಮೃಗಗಳೆಲ್ಲ. ಸೊ ಇಂಥ ಪಾಪ ಹುಲಿ ಜನ್ಮ ಬಂದಿದೆಯಲ್ಲ ಅದಕ್ಕೆ. ಆದ್ರೂ ಅದೇನ್ ಮಾಡ್ತಾ ಇದೆ, ಅದನ್ನ ಬಿಡಿಸ್ಬೇಕು ಅಂತಾನೆ ನಮ್ಮ ಮುಂದಕ್ಕೆ ಬಂದು ನಿಂತಿದೆ. ಅದಕ್ಕೆ ಗೊತ್ತು, ನಾನು ಯಾವುದೋ ಜನ್ಮದಲ್ಲಿ ಪ್ರಾರಬ್ಧ ಮಾಡಿದ್ದೀನಿ, ಕೆಟ್ಟ ಕೆಲಸ ಮಾಡಿದ್ದೀನಿ, ಅದಕ್ಕೆ ನನಗೆ ಹುಲಿ ಜನ್ಮ ಬಂದಿದೆ. ಈ ಜನ್ಮದಿಂದ ನನಗೆ ಬಿಡುಗಡೆಗೊಳಿಸಿ ಅಂತ ನಮ್ಮ ಹತ್ರ ಕೇಳ್ಕೊಳೋದಕ್ಕೇನೆ ಏನ್ ಮಾಡಿದೆ, ಅದು ನಮ್ಮ ಎದುರುಗಡೆ ಬಂದು ನಿಂತಿದೆ. ಇವನ್ ಮನ್ಸಲ್ಲಿ ಎಷ್ಟೋ ಜನ್ಮಗಳಲ್ಲಿ ಕ್ರೂರ, ಒಂದು ಜನ್ಮ ಮಾಡಿದ್ರೆ ಅಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಇನ್ ಎ ಗ್ಲಾಸ್ ಆಫ್ ವಾಟರ್ ನಾವು ತಗೊಂಡ್ವಿ ಅಂದ್ರೆ ಥೌಸಂಡ್ಸ್ ಆಫ್ ವಾಟರ್ ಡ್ರಾಪ್ಸ್ ಸೇರಿ 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 ಏನಾಗುತ್ತೆ, ಗ್ಲಾಸ್ ಆಫ್ ವಾಟರ್ ಆಗುತ್ತೆ. ಅದೇ ರೀತಿ ಎಷ್ಟೋ ಜನ್ಮಗಳಲ್ಲಿ ನಾವು ಕೆಟ್ಟ ಕೆಲಸ ಮಾಡಿದ್ರೆ, ಬೇರೆಯವ್ರಿಗೆ ಅಯ್ಯೋ ಪಾಪ ಅಂದೇ ಇದ್ರೆ, ಬೇರೆಯವ್ರ ಬಗ್ಗೆ ನಾವು ಡೋಂಟ್ ಕೇರ್ ಅನ್ನೋ ಆಟಿಟ್ಯೂಡ್ ಇದ್ರೆ, ನಮ್ಗೆ ನಾನಾಯ್ತು ನನ್ನ ಪಾಡಾಯ್ತು, ನಾನೊಬ್ಬ ಉದ್ಧಾರ ಆದ್ರೆ ಸಾಕು, ಬೇರೆಯವ್ರು ಹೆಂಗಾದ್ರೂ ಹಾಳಾಗೋಗ್ಲಿ, ನಮ್ಮ ಮನೆಯವರು ನಾವು ಉದ್ಧಾರ ಆದ್ರೆ ಸಾಕು, ಬೇರೆಯವ್ರು ಹೆಂಗಾದ್ರೂ ಇದ್ಕೊಂಡು ಹೋಗ್ಲಿ, ಈ ತರ ಎಲ್ಲ ಆಟಿಟ್ಯೂಡ್ ಯಾರು ಇಟ್ಕೋತಾರೋ, ಅನ್ನೆಸರಿಯಾಗಿ ಪ್ರಾಣಿಗಳಿಗೆಲ್ಲ ಯಾರು ಹಿಂಸೆ ಮಾಡ್ತಾರೋ, ಇಂಥವ್ರೆಲ್ಲ ಎಷ್ಟೋ ಜನ್ಮಗಳಲ್ಲಿ ಈ ರೀತಿ ಹಿಂಸೆ ಮಾಡಿ 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 ಅದೆಲ್ಲ ಅಕ್ಯುಮುಲೇಟ್ ಆಗಿ 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 ಏನಾಗುತ್ತೆ,
ಯಾವ್ದಾದ್ರೂ ಒಂದು ಜನ್ಮದಲ್ಲಿ ಈ ರೀತಿ ಕ್ರೂರ ಮೃಗಗಳ ಜನ್ಮ ಬರುತ್ತೆ, ಅದಕ್ಕೆ ಹುಲಿ ಜನ್ಮ ಬಂದಿದ್ದದಕ್ಕೆ. ಅದಕ್ಕೋಸ್ಕರ ಅವನಿಗೆ ರಿಯಲೈಸ್ ಆಗಿದೆ. ಆದ್ರೆ ಅವನ ಸ್ವರೂಪ ಒಳ್ಳೇದೇನೆ, ಸಾತ್ವಿಕ ಸ್ವರೂಪ, ಅವನ್ ಭಕ್ತ ಅವನು. ಅದಕ್ಕೆ ರಿಯಲೈಸ್ ಆಗಿ ಭಗವಂತ ಏನ್ ಮಾಡಿದ್ದಾನೆ, ಅದು ಕರೆಕ್ಟಾಗಿ ಸಿಚುವೇಶನ್ ನ ಹೊಂದಿಸ್ಕೊಂಡು ವಿಜಯದಾಸರು ಇವತ್ತು ಈ ಕಾಡಿನ ದಾರಿಯಲ್ಲಿ ಬರ್ತಾ ಇದ್ದಾರೆ ಅಂತ ಭಗವಂತನ ಮುಂಚೆನೆ ಗೊತ್ತಿರುತ್ತಲ್ಲ, ಅದಕ್ಕೆ ಆ ಹುಲಿ ಕೂಡ ಆ ರೀತಿ ಮೆಂಟಾಲಿಟಿ ಕೊಟ್ಟು ಹುಲಿನ ಆ ಟೈಮ್ ಕರೆಕ್ಟ್ ಆಗಿ ಅಲ್ಲಿಗೆ ಬಿಡಿಸಿದಾನೆ. ಅದಕ್ಕೇನೆ ಆ ಹುಳಿ ಏನ್ ಮಾಡಿದೆ, ದಯವಿಟ್ಟು ನನಗೆ ಈ ದೇಹದಿಂದ ಸಾಕಾಗಿ ಹೋಗಿದೆ, ಅದು ಗೊತ್ತು ಪಾಪ, ಒಳ್ಳೆ ಜೀವ ಅಲ್ವಾ, ಅದಕ್ಕೇನೆ ಹುಲಿ ದೇಹದಲ್ಲಿ ಇದ್ದು ಸಾಕಾಗಿ ಅದಕ್ಕೆ ಬಿಡ್ಸಪ್ಪ ಅಂತ ಕೇಳ್ಕೊಂಡು ಬಂದು ನಿಂತಿದ್ದಾನೆ ಅಂತ ಆ ದುಃಖ ಇದೆ. ಅದಕ್ಕೆ ನೋಡಿಬೇಕಾದ್ರೆ ವಿಜಯ ವಿಠಲ ಸ್ವಾಮಿ ಅನುಗ್ರಹ ಮಾಡಿದಾನೆ. ಈಗಿನ ಮನೋಭಾವ ಹುಲಿ ಏನ್ ಅನ್ಕೋತಾ ಇದೆ ಅನ್ನೋದನ್ನ ನನಗೆ ಗೊತ್ತಾಗ್ತಾ ಇದೆ ಅಂತ ವಿಜಯದಾಸರು ಹೇಳ್ತಾ ಇದ್ದಾರೆ. ಅದರ್ವೈಸ್ ಹೌ ವಿಲ್ ವಿ ಕಮ್ ಟು ನೋ? ಮನುಷ್ಯರು ಬಾಯಿ ಬಿಟ್ಟು ಹೇಳಿದ್ರೇನೆ ನಮಗೆ ಅರ್ಥ ಆಗೋದು ಕಷ್ಟ. ಅಂಥದ್ರಲ್ಲಿ ಹುಲಿ ಏನ್ ಅನ್ಕೋತಾ ಇದೆ, ನಾಯಿ ಏನ್ ಅನ್ಕೋತಾ ಇದೆ, ಬೆಕ್ಕೇನ್ ಅನ್ಕೋತಾ ಇದೆ ಅನ್ನೋದು ನಮಗ್ ಗೊತ್ತಾಗುತ್ತಾ? ವಿಜಯದಾಸರಂತ ಜ್ಞಾನಿಗಳಿಗೆನೆ ಗೊತ್ತಾಗೋದು. ಹುಲಿ ಸುಮ್ನೆ ಸೈಲೆಂಟ್ ಆಗಿ ಬಂದು ನಿಂತಿದೆ ಅಷ್ಟೇ, ಬಟ್ ಹುಲಿ ಮನ್ಸೊಳಗಡೆ ಇದೆಲ್ಲ ಆಗ್ತಾ ಇದೆ. ಹುಲಿ ಒಳಗಡೆ ಇರೋ ಜೀವ ಯಾರು, ಅದು ಏನೆಲ್ಲ ಯೋಚನೆ ಮಾಡ್ತಾ ಇದೆ ಅಂತ ಗೊತ್ತಾಗೋದು ದಾಸರಂತ ಜ್ಞಾನಿಗಳಿಗೆ ಮಾತ್ರ ಸಾಧ್ಯ. ಅದಕ್ಕೋಸ್ಕರ ಮತ್ತೆ ಹೇಳ್ತಾರೆ, ಇಲ್ಲಿ ನೋಡಿ ಹುಲಿ ಕಣ್ಣಿಂದ ನೀರ್ ಬರ್ತಾ ಇದೆ ನೋಡಿ ಅಂತ, ಎಷ್ಟು ಪಶ್ಚಾತ್ತಾಪ ಪಟ್ಟಿದೆ. ಅದೇ ಕೆಟ್ಟ ಕೆಲಸ ಮಾಡ್ಬೇಕಾದ್ರೆ ನಮಗ್ ಗೊತ್ತಾಗಲ್ಲ, ಕೆಟ್ಟ ಕೆಲಸ ಮಾಡ್ಬೇಕಾದ್ರೆ ಬೇಕಾದಂಗೆ ಕೆಟ್ಟ ಕೆಲಸ ಮಾಡ್ಬಿಡ್ತೀವಿ. ಆದ್ರೆ ಯಾವಾಗ ಈ ಜನ್ಮ ಬಂದಿರುತ್ತೆ, ನಮಗ್ ನಿಜವಾಗ್ಲೂ ಪುಣ್ಯದ ಪ್ರಭಾವ ಇತ್ತು ಅಂದ್ರೆ ಆ ಜನ್ಮದಲ್ಲಿ ಭಗವಂತ ರಿಯಲೈಸ್ ಮಾಡಿಸ್ಕೊಡ್ತಾನೆ. ಅದರ್ವೈಸ್ ಎಲ್ಲಾರ್ಗೂ ರಿಯಲೈಸ್ ಆಗೋದು ಇಲ್ಲ. ಆವಾಗ ಇವನಿಗೆ ರಿಯಲೈಸ್ ಆಗಿದೆ, ಯಾಕಂದ್ರೆ ಸ್ವರೂಪದಲ್ಲಿ ಇವನು ಒಳ್ಳೆಯವನು ಇವನು. ಸೊ ಹಾಗಾಗಿ ಆ ಜೀವ ಒಳ್ಳೇದಾಗಿದ್ರಿಂದ ಅದು ಅಳ್ತಾ ಇದೆ, ಅಯ್ಯೋ ಎಷ್ಟು ಜನ್ಮದಲ್ಲಿ ಕೆಟ್ಟ ಕೆಲಸ ಮಾಡ್ಬಿಟ್ನಲ್ಲಪ್ಪ, ಆ ಕೆಟ್ಟ ಕೆಲಸದ ಪ್ರಭಾವದಿಂದ ನನಗೆ ಹುಲಿ ಜನ್ಮ ಬಂತಲ್ಲ, ಇಂಥ ಕೆಟ್ಟ ಜನ್ಮ, ಕ್ರೂರ ಜನ್ಮ ಬಂತಲ್ಲ ಅಂತ ಹೇಳಿ ಹುಲಿ ಕಣ್ಣಲ್ಲಿ ನೀರ್ ಹಾಕ್ತಾ ಇತ್ತಂತೆ. ಅದಕ್ಕೆ ನೋಡಿ ಕಣ್ಣಿಂದ ನೀರ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಭಗವಂತ ಈ ತರ ಎಲ್ಲ ನನಗೆ ಹೇಳ್ಕೊಟ್ಟಿದ್ದಾನೆ ಅಂತ ಹೇಳಿದಾಗ ಆ ಜನಗಳೆಲ್ಲ ನೋಡ್ತಾರಂತೆ, ಈಗ್ಲಾದ್ರೂ ಧೈರ್ಯ ಬಂತ ನಿಮ್ಗೆ ಅಂತ ವಿಜಯದಾಸರು ಕೇಳ್ತಾರೆ. ಆಗ ಜನ ಎಲ್ಲ ನೋಡಿ, ಹೌದಲ್ವಾ ನಿಜವಾಗ್ಲೂ ಹುಲಿ ಕಣ್ಣಲ್ಲಿ ನೀರು ಬರ್ತಾ ಇದೆ ಅಲ್ಲ ಅಂತ ಹೇಳ್ಬಿಟ್ಟು, ಹೇಗೂ ದಾಸರು ಅಂದ್ರೆ ಅವ್ರ ಬಗ್ಗೆ ಎಲ್ಲ ನಂಬಿಕೆ ಇತ್ತು, ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ, ದಾಸರು ಹೇಳಿದ ಮಾತನ್ನ ಅವರು ಕೇಳಿಸ್ಕೋತಾರೆ. ದಾಸರು ಮುಂದೆ ಏನ್ ಮಾಡ್ತಾರೆ ಅನ್ನೋದು ಕ್ಯೂರಿಯಾಸಿಟಿ. ಈಗೇನೋ ಇಷ್ಟುದ್ದ ಕತೆ ಹೇಳಿದ್ರು ದಾಸರು, ವಾಟ್ ನೆಕ್ಸ್ಟ್ ಅನ್ನೋಂಥದ್ದು ಇರುತ್ತಲ್ಲ ಕ್ವಶನ್, ದಾಸರು ಏನ್ ಮಾಡ್ಬೋದು ಈಗ ಅಂತ ಜನ ಎಲ್ಲ ಹಾಗೇನೆ ಯೋಚನೆ ಮಾಡ್ತಾ ನಿಂತಿರ್ತಾರಂತೆ. ಆಗ ದಾಸರು ಏನ್ ಮಾಡ್ತಾರಂತೆ, ಎಲ್ಲಾರನ್ನೂ ಕೂತ್ಕೊಳಕ್ ಹೇಳ್ತಾರಂತೆ. ಎಲ್ಲಾರು ಅವ್ರು ಎಲ್ಲೆಲ್ಲಿದ್ರು ಅಲ್ಲಲ್ಲೇ ಕೂತ್ಕೊಂತಾರೆ. ಆಮೇಲೆ ದಾಸರು ಕೂಡ ಅಲ್ಲೇ ಕೂತ್ಕೋತಾರೆ. ಕೂತ್ಕೊಂಡ್ಬಿಟ್ಟು ಅವ್ರು ಏನ್ ಮಾಡ್ತಾರೆ, ಹೇಗೂ ಕಾಡ್ ಜಾಗನೆ, ಅಲ್ಲೇನ್ ಅಶುದ್ಧಿ ಆಗೋದಕ್ಕೆ ಚಾನ್ಸ್ ಇಲ್ಲ, ಯಾರು ಜನಗಳಂತವ್ರು ಓಡಾಡೋರಿಲ್ಲ. ಅದಕ್ಕೆ ಅವ್ರ ಕೈಯಿಂದನೇ ಏನ್ ಮಾಡ್ತಾರಂತೆ, ಹುಲ್ಲು ಮತ್ತೊಂದು ಇನ್ನೊಂದು ಎಲ್ಲ ಇದ್ರೆ ತೆಗೆದುಬಿಟ್ಟು ನೆಲನ ಕ್ಲೀನ್ ಮಾಡ್ತಾರಂತೆ. ಯಾಕಂದ್ರೆ ಯೂಶುವಲ್ ಆಗಿ ದೇವ್ರ ಪೆಟ್ಟಿಗೆ ಇಡ್ಬೇಕಂದ್ರೆ ನೆಲನೆಲ್ಲ ಶುದ್ಧಿ ಮಾಡಿ ಗೋಮೂತ್ರ ಗೋಮಯ ಎಲ್ಲ ಹಾಕಿ ಒರೆಸಿ ಒಂದು ಮಂಡಲ ಎಲ್ಲ ಮಾಡಿ ಅಲ್ಲಿ ದೇವ್ರ ಪೆಟ್ಟಿಗೆ ಇಡುವಂಥದ್ದು ಪದ್ಧತಿ. ಅದಕ್ಕೋಸ್ಕರ ಇವ್ರೇನ್ ಮಾಡ್ತಾರೆ, ಅದೆಲ್ಲ ಅಲ್ಲೇನೆ ಕಾಡಲ್ಲೇನೆ ನೆಲ ಎಲ್ಲ ಶುದ್ಧಿ ಮಾಡ್ಬಿಟ್ಟು ಅವರು ಅಲ್ಲಿ ತಮ್ಮ ದೇವ್ರ ಪೆಟ್ಟಿಗೆ ಹೆಗಲ ಮೇಲೆ ಯಾವಾಗ್ಲೂ ಹಾಕೊಂಡಿರ್ತಾರೆ ಅಂತ ನಿನ್ನೆ ಹೇಳಿದ್ನಲ್ಲ ನಾನು, ಹೆಗಲ ಮೇಲೆ ಹಾಕೊಂಡಿದ್ದಂತ ಚೀಲದಲ್ಲಿ ಇದ್ದಂತ ದೇವ್ರ ಪೆಟ್ಟಿಗೆನ ತೆಗೆದ್ಬಿಟ್ಟು ಹೊರಗಡೆ ತೆಗೆದುಬಿಟ್ಟು ತಾವೆಲ್ಲಿ ಶುದ್ಧ ಮಾಡಿದ್ರಲ್ಲ ಜಾಗ, ಆ ಜಾಗದಲ್ಲಿ ದೇವ್ರ ಪೆಟ್ಟಿಗೆನ ಇಡ್ತಾರೆ. ಆ ದೇವ್ರ ಪೆಟ್ಟಿಗೆನ ಇಟ್ಟಾಗ ಆ ದೇವ್ರ ಪೆಟ್ಟಿಗೆಯಲ್ಲಿ ಯಾರಿರ್ತಾರೆ, ವಿಜಯ ವಿಠಲ. ಹಿಂದೆ ತಗೊಂಡಿದ್ರಲ್ಲ ಅವರು ವಿಜಯ ವಿಠಲ ಸಾಕ್ಷಾತ್ ಕನ್ಸಲ್ ಬಂದು ಮಾಳಗಿ ಶ್ರೀನಿವಾಸ ಆಚಾರ್ಯರ ಕನ್ಸಲ್ಲಿ ವಿಜಯದಾಸರು ಕೊಟ್ಬಿಡಪ್ಪ ನನ್ನನ್ನ ಅಂತ ಕೇಳಿರ್ತಾರಲ್ಲ, ಅದೇ ವಿಜಯ ವಿಠಲ ಪ್ರತಿಮೆ ಎಲ್ಲ ಇರುತ್ತೆ ಆ ದೇವ್ರ ಪೆಟ್ಟಿಗೆ ಒಳಗಡೆ. ಅದಕ್ಕೆ ಕೈ ಮುಕ್ಕೊಂಡು ಅವರು ತುಂಬಾ ವಿನಮ್ರವಾಗಿ, ಅಂದ್ರೆ ವೆರಿ ಡೌನ್ ಟು ಅರ್ತ್ ಅವರು ಪ್ರಾರ್ಥನೆ ಮಾಡ್ತಾರಂತೆ. ಅಹೋಬಿಲನ್ನ ಪ್ರಾರ್ಥನೆ ಮಾಡಿ ಅವನಿಗೆಲ್ಲ ಸ್ತುತಿ ಮಾಡಿ, ಆಮೇಲೆ ಎದುರುಗಡೆ ಇರೋ ಜೀವನ ಅವ್ರ ಹೃದಯ ಗೊತ್ತಿರುತ್ತಲ್ಲ, ಹುಲಿ ಒಳಗಡೆ ಏನಾಗ್ತಾ ಇದೆ ಅನ್ನೋಂಥ ಫೀಲಿಂಗ್ಸ್ ವಿಜಯದಾಸರಿಗೆ ಗೊತ್ತಿರುತ್ತೆ. ಅದಕ್ಕೋಸ್ಕರ ಅವರು ಹುಲಿಗಂತೂ ಮಾತಾಡಕ್ ಬರಲ್ಲ, ಬಿಕಾಸ್ ಹುಲಿ ಆ ಜನ್ಮದಲ್ಲಿದೆ, ಅದಕ್ಕೆ ಮಾತಾಡಕ್ ಬರಲ್ಲ ಆ ಜನ್ಮದಲ್ಲಿ. ಆದ್ರೆ ಹುಲಿ ಪರವಾಗಿ ಇವ್ರು ಪ್ರೇಯರ್ ಮಾಡ್ಬೋದಲ್ಲ, ಅದಕ್ಕೆ ಹುಲಿ ಪರವಾಗಿ ಏನ್ ಮಾಡ್ತಾರೆ, ವಿಜಯದಾಸರೇನೇ ಅಹೋಬಿಲ ನರಸಿಂಹನಿಗೆ ಪ್ರಾರ್ಥನೆ ಮಾಡ್ತಾರಂತೆ. ಅನಂತ ಗಿರಿವಾಸ ಕೊಡು ಎನಗೆ ಲೇಸ, ಎನ್ನಂತರಂಗದಲ್ಲಿಪ್ಪ ಜಗದಪ್ಪ. ಅನಂತ ಗಿರಿವಾಸ ಅಂದ್ರೆ ಈ ಗಿರಿಗಳಲ್ಲಿ ವಾಸ ಆಗಿರುವಂತ ಅಹೋಬಿಲ ನರಸಿಂಹನೇ ನನಗೆ ಲೇಸ ಕೊಡು, ಅಂದ್ರೆ ಲೇಸು ಅಂದ್ರೆ ಒಳ್ಳೇದು ಮಾಡು ಅಂತ. ನನಗೆ ಒಳ್ಳೇದು ಮಾಡು. ಎನ್ನಂತರಂಗದಲ್ಲಿಪ್ಪ, ನೀನ್ ಬರೀ ಅಹೋಬಿಲಮಲ್ಲಿದ್ಯಾ, ತಿರುಪತಿಲಿದ್ಯಾ, ಇನ್ನೆಲ್ಲೋ ಇದ್ಯಾ ಅಂತಲ್ಲ, ಎಲ್ಲೆಲ್ಲಿದ್ಯೋ ದೇವ್ರು ನೀನ್ ಎಲ್ಲಿದ್ಯೋ, ಯಾವ ತೀರ್ಥಕ್ಷೇತ್ರದಲ್ಲಿ, ಅದೇ ಭಗವಂತ ನೀನೆಲ್ಲಿದ್ಯಾ, ಎನ್ನ ಅಂತರಂಗದಲ್ಲಿ ನನ್ನ ಹೃದಯದಲ್ಲಿ ಇರುವಂತ ಭಗವಂತನು ಕೂಡ ನೀನೇ ಆಗಿದ್ಯಾ ಅಂತ ಹೇಳಿ ಹುಲಿ ಪರವಾಗಿ ವಿಜಯದಾಸರು ಸ್ತೋತ್ರ ಮಾಡ್ತಾರಂತೆ. ಆದ್ಮೇಲೆ ವಿಜಯದಾಸರು ಅಷ್ಟೆಲ್ಲ ಹಾಡು ಮುಗಿಸ್ಬಿಟ್ಟು ನಮಸ್ಕಾರ ಮಾಡ್ತಾರೆ ಭಗವಂತಂಗೆ. ದೇವ್ರ ಪೆಟ್ಟಿಗೆಯಲ್ಲಿ ಇರುತ್ತಲ್ಲ ಶ್ರೀ ವಿಜಯ ವಿಠಲ, ಆ ವಿಜಯ ವಿಠಲಂಗೆ ಅಹೋಬಿಲ ನರಸಿಂಹಂಗೆ ಅವ್ರಿಗೆಲ್ಲ ನಮಸ್ಕಾರ ಮಾಡ್ಬಿಟ್ಟು ಸ್ವಲ್ಪ ದೂರ ಬಂದು ನಿಂತ್ಕೋತಾರಂತೆ.
ಆಗ ಸ್ವಲ್ಪ ದೂರ ಬಂದು ನಿಂತಾಗ ಕಣ್ತುಂಬ ನೀರು ಸುರಿಸ್ತಾ ಇತ್ತಲ್ಲ ಆ ಹುಲಿ, ಆ ಕಣ್ತುಂಬ ನೀರು ಸುರಿಸ್ತಾ ಇದ್ದಿದ್ದು ಹುಲಿ ಏನ್ ಮಾಡ್ತಂತೆ, ಪೆಟ್ಟಿಗೆ ಹತ್ರ ಬಂತಂತೆ. ಆ ದೇವ್ರ ಪೆಟ್ಟಿಗೆನ ನೋಡ್ತಿತ್ತಂತೆ. ದೇವ್ರ ಪೆಟ್ಟಿಗೆಯಲ್ಲಿ ಏನಿತ್ತು, ವಿಜಯ ವಿಠಲ ಇದ್ದ ಅಲ್ವಾ ಪ್ರತಿಮೆ, ಮತ್ತೆ ಬೇರೆ ದೇವರುಗಳನ್ನೆಲ್ಲ ಇಟ್ಕೊಂಡಿರ್ತಾರೆ ದೇವ್ರ ಪೆಟ್ಟಿಗೆ ಒಳಗಡೆ. ಯೂಶುವಲ್ ಆಗಿ ಅಂಬೆಗಾಲ್ ಕೃಷ್ಣ ಇರ್ಬೋದು, ಕಡಗೋಲ್ ಕೃಷ್ಣ ಇರ್ಬೋದು, ಶೇಷದೇವರು, ಪ್ರಾಣದೇವರು, ಲಕ್ಷ್ಮಿ, ಗರುಡ, ಇವರೆಲ್ಲರನ್ನು ಇಟ್ಕೊಂಡಿರ್ತಾರೆ ಇವು ಆ ಪ್ರತಿಮೆಗಳನ್ನ. ಅದೆಲ್ಲ ನೋಡ್ತಂತೆ ಹುಲಿ, ಕಣ್ಣು ಬಿಟ್ಟು ಎಲ್ಲ ನೋಡಿ, ಯಾಕಂದ್ರೆ ಭಕ್ತಾನೇ ಅಲ್ವಾ ಅವನು, ವೇಣುಗೋಪಾಲನ್ ಭಕ್ತ ಆಗಿದ್ದ ಅವನು. ಅದನ್ನೆಲ್ಲ ನೋಡಿ ಏನ್ ಮಾಡ್ತಾನಂತೆ, ಒಂದು 3 ಪ್ರದಕ್ಷಿಣೆ ಬರುತ್ತೆ ಆ ಹುಲಿ ಪೆಟ್ಟಿಗೆಗೆ, ದೇವ್ರ ಪೆಟ್ಟಿಗೆಗೆ 3 ಪ್ರದಕ್ಷಿಣೆ ಬರುತ್ತಂತೆ. ಅಲ್ಲೇ ಮಲಗ್ಬಿಟ್ಟು ತನ್ನ ಪ್ರಾಣನ ಬಿಟ್ಟು ಬಿಡುತ್ತೆ. ಅಂದ್ರೆ ಹುಲಿ ಅಲ್ಲಿಂದ ಪ್ರಾಣ ಹೋಗುತ್ತದ್ರದ್ದು. ಅಂದ್ರೆ ಕ್ರೂರ ಜನ್ಮದಿಂದ ಮುಕ್ತು. ಹುಲಿ ಜನ್ಮ, ಹುಲಿ ದೇಹ ಏನಿತ್ತಲ್ಲ ಆ ದೇಹದಿಂದ ಅದಕ್ಕೆ ಬಿಡುಗಡೆ ಸಿಕ್ತು. ಇದನ್ನ ನೋಡಿದ ದಾಸರು ಧನ್ಯ ಅಂತ ಹೇಳ್ತಾರಂತೆ. ಆಗ ಆ ಜೀವನ ಕುರಿತುಬಿಟ್ಟು, ಅಂದ್ರೆ ಆ ಹುಲಿ ಕುರಿತುಬಿಟ್ಟು, ಹುಲಿ ಒಳಗಡೆ ಇತ್ತಲ್ಲ ಜೀವ, ಧನ್ಯ ಅಪ್ಪ ನೀನೇನೆ ಅಂತ. ಯಾಕಂದ್ರೆ ಯಾರಿಗುಂಟು ಯಾರಿಗಿಲ್ಲ, ಭಗವಂತ ಹೇಳ್ತಾನೆ, ಯಾರ್ಯಾರು ಕೊನೆಗಾಲದಲ್ಲಿ ಇನ್ನೇನು ದೇಹ ಬಿಡಬೇಕು ಅನ್ನೋ ಟೈಮಲ್ಲಿ ನನ್ನನ್ನ ಸ್ಮರಣೆ ಮಾಡ್ತಾರೋ ಅವ್ರು ನನ್ನನ್ನೇ ಸೇರ್ತಾರೆ ಅಂತ ಭಗವಂತ ಹೇಳ್ತಾನೆ. ಅಥವಾ ಯಾರ್ಯಾರು ಏನೇನ್ ಸ್ಮರಣೆ ಮಾಡ್ಕೊಂಡು ಪ್ರಾಣ ಬಿಡ್ತೀರೋ ಅದೇ ಆಗ್ತೀರಾ ನೀವು ಅಂತ ಹೇಳ್ತಾನೆ. ಅಂಥದ್ರಲ್ಲಿ ಒಂದು ಹುಲಿ ಜನ್ಮದಲ್ಲಿದ್ರೂ ಕೂಡ ಅದಕ್ಕೆ ಈ ರೀತಿ ಸಾವು ಬರಬೇಕು ಅಂತಂದ್ರೆ ವಿಜಯದಾಸರು ಬಂದು ವಿಜಯದಾಸರ ಹತ್ರ ಸ್ತುತಿ ಮಾಡಿಸ್ಕೊಂಡು ನರಸಿಂಹನಿಗೆ ಆ ಹುಲಿ ಪರವಾಗಿ ಪೆಟ್ಟಿಗೆಯಲ್ಲಿ ವಿಜಯ ವಿಠಲನ್ನ ಬೇರೆ ಪ್ರತಿಮೆಗಳನ್ನೆಲ್ಲ ನೋಡ್ಕೊಂಡು ಆ ಹುಲಿ ಪ್ರಾಣ ಬಿಡಬೇಕು ಅಂದ್ರೆ ಎಂತ ಸಜ್ಜೀವ ಆಗಿತ್ತು ಆ ಹುಲಿ ಒಳಗಡೆ ಅನ್ನೋ ಅಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೋಸ್ಕರನೇ ವಿಜಯದಾಸರು ಏನಂತಾರೆ, ಧನ್ಯ ನೀನು ಅಂತ ಆ ಜೀವಿಗೆ ಹೇಳ್ತಾರಂತೆ. ಇಂಥ ಒಳ್ಳೆ ಜೀವಿಗೆ ಉತ್ತಮ ಗತಿ ಕೊಟ್ರಲ್ಲ ವಿಜಯದಾಸರು ಅಂತ ಹೇಳಿಬಿಟ್ಟು, ನಾರಾಯಣ ಎಲ್ಲದಕ್ಕಿಂತ ಹೆಚ್ಚಾಗಿ ನಾರಾಯಣ ವಿಜಯದಾಸರ ಹತ್ರ ಆ ಕೆಲಸ ಮಾಡಿಸ್ದ. ವಿಜಯದಾಸರೇನು ಸ್ವತಂತ್ರರಲ್ಲ, ಎಲ್ಲ ಭಗವಂತ ಒಬ್ಬನೇ ಸ್ವತಂತ್ರ, ಮಿಕ್ದವರೆಲ್ಲ ಅಸ್ವತಂತ್ರರು. ಸೊ ಭಗವಂತ ವಿಜಯದಾಸರನ್ನ ನಿಮಿತ್ತ ಮಾಡಿಕೊಂಡು ಆ ಕೆಲಸನ ಮಾಡಿ ಹುಲಿಗೆ ಉತ್ತಮ ಗತಿ ಕೊಟ್ಟಿದ್ರಿಂದ ಜನರ ಜೊತೆ ಆಮೇಲೆ ಏನ್ ಮಾಡ್ತಾರೆ, ದೇವ್ರ ಪೆಟ್ಟಿಗೆನ ಅಲ್ಲಿಂದ ತಗೊಂಡು ಮತ್ತೆ ಚೀಲದೊಳಗಡೆ ಹಾಕೊಂಡು ಮುಂದಕ್ಕೆ ಹೋಗ್ತಾರೆ. ಮುಂದೆ ಇದೇ ರೀತಿ ಶ್ರೀಶೈಲ ಎಲ್ಲ ನೋಡಿ, ಮಹಾನಂದಿನೆಲ್ಲ ನೋಡ್ಕೊಂಡು, ಅಲ್ಲಿಂದ ಕ್ಷೇತ್ರ ಮೂರ್ತಿಗಳನ್ನೆಲ್ಲ ನೋಡ್ಕೊಂಡು, ಸುಳಾದಿನೆಲ್ಲ ರಚನೆ ಮಾಡಿ, ಅವ್ರು ಯಾವ್ಯಾವ ಕ್ಷೇತ್ರಕ್ಕೆ ಹೋಗ್ತಾ ಇದ್ರು, ಕ್ಷೇತ್ರ ಸುಳಾದಿಗಳು ಅಂತಾನೆ ಇದೆ. ಅಂದ್ರೆ ಆ ಕ್ಷೇತ್ರಕ್ಕೆ ಹೋದಾಗ ಅಲ್ಲಲ್ಲೇ ಕೃತಿಗಳನ್ನ ರಚನೆ ಮಾಡಿ ಹೇಳ್ತಾ ಇದ್ರು ಅವರು. ಆಮೇಲೆ ಆ ಕೃತಿಗಳನ್ನ ಆ ಕ್ಷೇತ್ರದ ಭಗವಂತ ಯಾರಿರ್ತಾನೆ, ದೇವತೆಗಳು ಯಾರಿರ್ತಾರೆ ಅವರಿಗೆ ಅರ್ಪಣೆ ಮಾಡ್ತಾ ಇದ್ರು. ಮುಂದೆ ಅವ್ರೇನ್ ಮಾಡ್ತಾರೆ, ಕನಕಗಿರಿ ನರಸಿಂಹನ ಅವರು ವಿಸಿಟ್ ಮಾಡ್ತಾರೆ. ಕನಕಗಿರಿ ನರಸಿಂಹನ ನೋಡಿದ್ಮೇಲೆ ಹಂಪೆ, ಪಂಪಾ ಕ್ಷೇತ್ರ ಅಂದ್ರೆ ಹಂಪಿ, ಈಗಿನ ಹಂಪಿ, ಆಗಿನ ಪಂಪಾ ಕ್ಷೇತ್ರ, ಅದು ಈಗಿಂದು ಹಂಪಿ ಅಂತ ಕರಿತೀವಿ, ಆ ಕ್ಷೇತ್ರಕ್ಕೆ ಬರ್ತಾರಂತೆ. ಹಂಪಿ ಕ್ಷೇತ್ರಕ್ಕೆ ಬಂದಾಗ ವಿಜಯ ವಿಠಲರು ವಿಜಯದಾಸರು ಏನಂತ ತಿಳ್ಕೊತಾರೆ, ವಿಜಯದಾಸರು ವಿಜಯದಾಸರಾಗೇ ಇದ್ರ ಅಥವಾ ಬೇರೆ ಏನಾದ್ರೂ ಭಾವನೆಗಳು ಅವರಲ್ಲಿ ಬಂತ ಅನ್ನುವಂಥದ್ದನ್ನ ನಾಳಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.